ಎಲ್ಲರಿಗೂ ನಮಸ್ಕಾರ. ನಾವು ನಿನ್ನೆಯಿಂದ ಲಲಿತಾ ಸಹಸ್ರನಾಮ ಕ್ಲಾಸಸ್ನ ಶುರು ಮಾಡಿದ್ದೀವಿ. ಲಲಿತಾ ಸಹಸ್ರನಾಮದ ಪುಸ್ತಕದಲ್ಲಿ ನಾವು ಮೊದಲಿಗೆ ತೆಗೆದಾಗ ನಮಗೆ ಕಂಡಂತಹದ್ದು ಮಧುರೈ ಮೀನಾಕ್ಷಿಯ ಚಿತ್ರ. ಹಾಗೆ ಮಧುರೈ ಮೀನಾಕ್ಷಿಯ ಜೊತೆ ಸುಂದರೇಶನ ಚಿತ್ರ. ಈ ಸುಂದರೇಶ ಮತ್ತು ಮಧುರೈ ಮೀನಾಕ್ಷಿನ ಮದುವೆ ಮಾಡಿಕೊಡ್ತಾ ಇದ್ದಿದ್ದು ಯಾರು ಅಂತಂದ್ರೆ ಸಾಕ್ಷಾತ್ ವಿಷ್ಣು. ವಿಷ್ಣು ಮಧುರೈ ಮೀನಾಕ್ಷಿಯ ತಂಗಿ ಅಂತ ಅವಳನ್ನ ಸ್ವೀಕರಿಸಿ ಅವರಿಬ್ಬರ ಧಾರೆಯನ್ನ ಎರೆದು ಕೊಡ್ತಾರೆ. ಹಾಗಾಗಿ ಈ ಮಧುರೈ ಮೀನಾಕ್ಷಿಯ ವಿಷಯ ನಾವು ಇನ್ನೊಂದು ಮಾತಾಡಿದ್ದೀವಿ. ಹೇಗೆ ಶಂಕರಾಚಾರ್ಯರು ಆ ದೇವಸ್ಥಾನದಲ್ಲಿ ಕೂತು ತಾಮಸ ಗುಣದ ಆ ದೇವಿಯನ್ನ ಹೇಗೆ ಶಾಂತ ರೂಪಿಣಿಯಾಗಿ ಮಾಡಿ ಆ ಶ್ರೀಚಕ್ರ ಬಂದು ಆ ದೇವಸ್ಥಾನದೊಳಗಡೆ ಸೇರ್ಕೊಳ್ಳುತ್ತೆ ಅನ್ನೋ ವಿಷಯವನ್ನ ನಾವು ಕೇಳಿದ್ವಿ. ಇವತ್ತು ನಾವು ಮಾತಾಡ್ತಾ ಇರೋದು ಮಧುರೈ ಮೀನಾಕ್ಷಿ ಹಾಗೂ ಸುಂದರೇಶನ ಮದುವೆ ಬಗ್ಗೆ. ಬಹಳ ಸುಂದರವಾದ ಕತೆ ಇದು. ಇವರಿಬ್ಬರು ಮದುವೆ ನಡೆದಿರೋದು 2,500 ವರ್ಷಗಳ ಹಿಂದಿನ ಕತೆ ಇದು. ಅಂದ್ರೆ ಟೈಮ್ ಝೋನ್ ಅಲ್ಲಿ ನಾವು ಬಹಳ ಹಿಂದಕ್ಕೆ ಹೋಗ್ತಾ ಇದ್ದೀವಿ. ಆ ಹಿಂದೆ ನಡೆದಿದ್ದ ಘಟನೆಗಳಲ್ಲಿ ಇದು ನೀವು ನೋಡಿರಬಹುದು. ಲಲಿತ ಸಹಸ್ರನಾಮದಲ್ಲಿ ಬರುವಂತಹ ಬಂಡಾಸುರನ ವಧೆ ಮಾಡ್ಲಿಕ್ಕಂತ ಲಲಿತೆ ಚಿದಗ್ನಿಕುಂಡದಿಂದ ಈಚೆ ಬಂದಾಗ ಅವಳ ದಂಡನಾಯಕಿಯಾಗಿ ಶ್ಯಾಮಲೆ ಮತ್ತು ವಾರಾಹಿ ಬಂದಿರ್ತಾರೆ. ಈ ಯುದ್ಧ ಎಲ್ಲ ಮುಗಿದ್ಮೇಲೆ ಶ್ಯಾಮಲೆ ಮತ್ತು ವಾರಾಹಿ ಕಾಶಿಗೆ ಹೋಗ್ತಾಳೆ. ಇವಳು ಶ್ಯಾಮಲೆ ಬಂದು ಕದಂಬ ವನದಲ್ಲಿ ಇರ್ತಾಳೆ. ಈ ಕದಂಬ ವನನೇ ಯಾವ ಜಾಗ ಅಂತ ಹೇಳಿದ್ರೆ ಇವತ್ತು ಏನಿದೆ ಮಧುರೈ ಜಾಗ. ಈ ಮಧುರೈ ಜಾಗಕ್ಕೆ ಇಂಥ ಒಂದು ಸುಂದರವಾದ ಹೆಸರು. ಹಾಗೆ ಈ ಶ್ಯಾಮಲಾದೇವಿ ಯಾರು ಅಂತಂದ್ರೆ ವಾಕ್, ಪರಾಪ್ರತ್ಯಕ್ ಚಿತಿರೂಪ ಪಶ್ಯಂತಿ ಪರದೇವತಾ ಅಂತ ಹೇಗೆ ಹೇಳ್ತೀವಿ ನಾವು. ಹೆಂಗೆ ನಾವು ಮಾತಾಡೋದು ಪರದಲ್ಲಿ ಇರುತ್ತೆ, ಆಮೇಲೆ ಅದು ಮೂಲಾಧಾರಕ್ಕೆ ಬರುತ್ತೆ, ಆಮೇಲೆ ನಮ್ಮ ಹೊಟ್ಟೆಗೆ ಬರುತ್ತೆ, ಎದೆಗೆ ಬರುತ್ತೆ, ಗಂಟಲಿಗೆ ಬರುತ್ತೆ, ಆಮೇಲೆ ನಮ್ಮ ಮಾತು ಬರುತ್ತೆ. ನೋಡಿ, ಪ್ರಾಣಿಗಳಿಗೆ ಮಾತಾಡಕ್ಕಾಗಲ್ಲ, ಮತ್ತೆ ಇನ್ಯಾವ ಇದಕ್ಕೂ ಮಾತಾಡೋ ಇದನ್ನ ಭಗವಂತ ಕೊಡ್ಲಿಲ್ಲ. ಆದ್ರೆ ನಮಗ್ ಮಾತ್ರ ಆ ಒಂದು ಅವಕಾಶವನ್ನ ಭಗವತಿ ಕೊಟ್ಟಿದ್ದಾನೆ. ಅಂದ್ರೆ ಸ್ಪೀಚ್. ಈ ಸ್ಪೀಚ್ ನ ಕಂಟ್ರೋಲ್ ಮಾಡೋದು ಮತ್ತೆ ನಮಗೆ ಆ ಶಕ್ತಿಯನ್ನ ಕೊಡೋದು ಯಾರು ಅಂತಂದ್ರೆ ಈ ಶ್ಯಾಮಲೆ ಆ ಕದಂಬ ವನವಾಸದಲ್ಲಿ ಇರ್ತಾಳೆ. ಕದಂಬ ವನವಾಸ ಅಂದ್ರೆ ಕದಂಬ ಟ್ರೀಸ್, ತುಂಬಾ ಚೆನ್ನಾಗಿರುವಂತಹ ಕದಂಬ ಟ್ರೀಸ್ ಇರುತ್ತೆ ಅಲ್ಲಿ. ಹಾಗಾಗಿ ಅಲ್ಲಿ ಅವಳು ಇರ್ತಾಳೆ. ಇದು ಒಂದು ಟೈಮ್ ಝೋನ್ ಅಲ್ಲಿ ಅವಳು ಶ್ಯಾಮಲೆಯಾಗಿರ್ತಾಳೆ. ನಂತರ ಮುಂದೆ ಬರ್ತಾ ಏನಾಗತ್ತೆ, ಈ ಜಾಗ ಬಂದು ಪಾಂಡ್ಯರಾಜರು ಆಳ್ತಾ ಇರ್ತಾರೆ. ಪಾಂಡ್ಯರಾಜರು ಆಳ್ತಾ ಇರ್ಬೇಕಾದ್ರೆ ಪಾಂಡ್ಯರಾಜನ ವಂಶದಲ್ಲಿ ಒಬ್ಬ ಮಗ ಇರ್ತಾನೆ. ಅವನ ಹೆಸರು ಏನು ಅಂತಂದ್ರೆ ಮಲಯ ಧ್ವಜ ಅಂತ. ಅವನ ಹೆಂಡತಿ ಬಂದು ಕಾಂಚನ ಮಾಲಾ ಅಂತ. ಈ ಕಾಂಚನ ಮಾಲಾ ಮತ್ತೆ ಮಲಯ ಧ್ವಜಗೆ ಮಕ್ಕಳಾಗ್ಬೇಕು ಅಂತ ಆಸೆ ಇರುತ್ತೆ. ಅವ್ರಿಗಿನ್ನೂ ಮಕ್ಕಳಾಗಿರಲ್ಲ. ಆಗ ಅವರು ಪುತ್ರ ಕಾಮೇಷ್ಟಿ ಯಾಗವನ್ನ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಈ ಕಾಂಚನ ಮಾಲಾ ಹೋದ ಜನ್ಮದಲ್ಲಿ ಏನಾಗಿರ್ತಾಳೆ ಅಂತಂದ್ರೆ ಅವಳು ಇಚ್ಛಾಂಬ ಅಂತ ಒಂದು ಹೆಣ್ಣಾಗಿರ್ತಾಳೆ. ಅವಾಗ ಅವಳು ದೇವಿ ನನ್ನ ಮಗಳಾಗಿ ಬರಬೇಕು ಅಂತ ಹೇಳ್ಬಿಟ್ಟು ತಪಸ್ ಮಾಡಿರ್ತಾಳೆ. ಹಾಗಾಗಿ ಅವಳು ತುಂಬಾ ಬೇಡ್ಕೊಂಡಿರ್ತಾಳೆ. ಅವಳು ಇನ್ನೇನು ಆ ಜನ್ಮದಲ್ಲಿ ಸಾಯೋ ಟೈಮಲ್ಲಿ ದೇವಿ ಬಂದು ಅವಳಿಗೆ ಹೇಳಿರ್ತಾಳೆ, ನೆಕ್ಸ್ಟ್ ಜನ್ಮದಲ್ಲಿ ನಾನು ನಿನ್ನ ಮಗಳಾಗಿ ಬರ್ತೀನಿ ಅಂತ. ಈ ಇಚ್ಛಾಂಬಾನೇ ಇಲ್ಲಿ ಬಂದು ಕಾಂಚನಮಾಲ ಆಗಿರ್ತಾಳೆ. ನೋಡಿ, ಅದೇ ಹೇಳ್ತಾ ಇದ್ದೀನಲ್ಲ, ಇದು ಕತೆ ಬಂದು ಟೈಮ್ ಝೋನ್ ಇಂದ ಎಲ್ಲ ನಡ್ಕೊಂಡು ಬರ್ತಾ ಇರುತ್ತೆ. ಅಂದ್ರೆ ಶತಶತಮಾನಗಳಿಂದ ಈ ಪುರಾಣ ಕಥೆಗಳು ನಾವು ಎಲ್ಲ ಜೊತೆಲೇ ನಡ್ಕೊಂಡು ಬರ್ತಾ ಇರ್ತೀವಿ. ಆದ್ರೆ ನಮಗೆ ಅದ್ರದ್ದು ಯಾವುದೇ ಅರಿವಿರಲ್ಲ. ನಾವು ಸುಮ್ಮನೆ ಒಂದು ತೀರ್ಥಯಾತ್ರೆ ಅಂತ ಹೋಗ್ತೀವಿ. ಆ ತೀರ್ಥಯಾತ್ರೆನಲ್ಲಿ ಸುಮ್ಮನೆ ನೋಡ್ಕೊಂಡು ಒಳ್ಳೆ ಎಕ್ಸಿಬಿಷನ್ ಅಲ್ಲೋ ಅಥವಾ ಏನ್ ದೇವ್ರನ್ನ ಹೋಗಿ ನಮಸ್ಕಾರ ಮಾಡ್ಕೊಂಡು ವಾಪಸ್ ನಮ್ಮ ಮನೆಗೆ ಬಂದ್ಬಿಡ್ತೀವಿ. ದೇವ್ರಿದ್ರು ದೇವಿ ಇದ್ದು ನಮಸ್ಕಾರ ಮಾಡದೆ ಬಂದ್ವಿ ಅಂತ ಅನ್ಕೊಂಡ್ಬಿಡ್ತೀವಿ. ಆದ್ರೆ ಯಾವಾಗ ನಮ್ಗೆ ಈ ಸ್ಥಳ ಮಹಾತ್ಮೆ ಇಷ್ಟು ಚೆನ್ನಾಗಿ ಗೊತ್ತಾಗುತ್ತೆ, ನಿಜವಾಗ್ಲೂ ಆ ಕ್ಷೇತ್ರ ನಮ್ಗೆ ತುಂಬಾ ಆನಂದವನ್ನ ಕೊಡುತ್ತೆ. ಹಾಗೆ ಇದು ಕದಂಬ ವನವಾಸ. ಹಾಗೆ ಈ ಮಧುರೈ ಮೀನಾಕ್ಷಿ ಏನಿದ್ದಾಳೆ ಅಂತಂದ್ರೆ ಅಲ್ಲಿ ಕುಂಡಲಿನಿ ಶಕ್ತಿ ಜಾಗೃತವಾಗುವಂತಹ ಸರ್ಪ ಕೂಡ ಅಲ್ಲೇ ಇದೆ ಅಂತೆ.
ಹಾಗಾಗಿ ಈ ಜಾಗ ಬಂದು ಇಷ್ಟು ಪವರ್ಫುಲ್ ಇರುತ್ತೆ. ಅದು ನಮಗೆ ಅಲ್ಲಿ ಇದ್ರೇನೆ ನಮಗೆ ಅದ್ರ ವೈಬ್ಸು, ಅದರ ಎನರ್ಜಿ ನಮ್ಗೆ ಅರ್ಥ ಆಗ್ತಾ ಇರುತ್ತೆ. ನಿಮಗೆ ಗೊತ್ತಿರ್ಬೋದು, ಮಧುರೈ ಮೀನಾಕ್ಷಿ, ಕಂಚಿ ಕಾಮಾಕ್ಷಿ, ಕಾಶಿ ವಿಶಾಲಾಕ್ಷಿ. ನೋಡಿ, ಅಕ್ಷಿ 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 ಅಂತ ಇವ್ರು ಬರುತ್ತೆ ಅಂತಂದ್ರೆ ಇವ್ರ ಕಾರ್ಯಗಳು ಹೇಗಿರುತ್ತವೆ ಅಂದ್ರೆ, ಇಲ್ಲಿ ಏನು ಮಧುರೈ ಮೀನಾಕ್ಷಿ ಇದ್ದಾಳಲ್ವಾ, ಅವಳು ಒಂದು ನಿಮಿಷಕ್ಕೂ ಕಣ್ಣು ಮುಚ್ಚಲ್ಲ. ಅವಳು ಕಣ್ಣು ಮುಚ್ಚಿದ್ರೆ ಪ್ರಳಯವೇ ಆಗಿ ಹೋಗ್ಬಿಡುತ್ತೆ. ಅದೇ ವಾರಾಹಿ ರೂಪದಲ್ಲಿ ಕಾಶಿಯಲ್ಲಿ ಇರುವ ವಿಶಾಲಾಕ್ಷಿ, ಅವಳು ಅಲ್ಲಿ ಯಾರಿಗಾದ್ರೂ ಊಟ ಬೇಕಾ, ಏನ್ ಬೇಕು ಏನ್ ಬೇಡ ಅನ್ನೋದನ್ನೆಲ್ಲ ಅವಳು ಅಲ್ಲಿ ನೋಡ್ಕೋತಾ ಇರ್ತಾಳೆ. ಹಾಗೆ ಮಧುರೈ ಮೀನಾಕ್ಷಿ ಒಂದು ನಿಮಿಷವೂ ಕಣ್ಣು ಮುಚ್ಚದೆ ನಮ್ಮನ್ನೆಲ್ಲ ಸಲಹುತ್ತಾ ಇರ್ತಾಳೆ. ಈಗ ಈ ಕಾಂಚನಮಾಲ ಮತ್ತೆ ಮಲಯ ಧ್ವಜ ಅವರು ಈ ಜನ್ಮದಲ್ಲಿ ಈಗ ಕಾಂಚನಮಾಲಾಗೆ ದೇವಿ ನಾನು ನಿನ್ನ ಮಗಳಾಗಿ ಬರ್ತೀನಿ ಅಂತ ಹೇಳಿದಾಳೆ. ಸೊ ಕಾಂಚನಮಾಲ ಮತ್ತೆ ಮಲಯ ಧ್ವಜ ಅವರು ಪುತ್ರ ಕಾಮೇಷ್ಟಿ ಯಾಗವನ್ನ ಮಾಡಿದ್ದಾರೆ. ಸೊ ಮಾಡಿದಾಗ ನಿಮಗೆ ಗೊತ್ತಿರಬೇಕು, ದೇವಿ ಅವಳೇ ಸೃಷ್ಟಿಸೋಳು. ಹಾಗಾಗಿ ಅವಳು ಯಾರ ಹೊಟ್ಟೆದಲ್ಲೂ ಬರಲ್ಲ. ಅವಳೇನ್ ಮಾಡ್ತಾಳೆ, ಆ ಅಗ್ನಿ ಕುಂಡದಿಂದಾನೇ ಎದ್ದು ಬರ್ತಾಳೆ. ಆ ಅಗ್ನಿ ಕುಂಡದಿಂದಾನೇ 3 ವರ್ಷದ ಮಗುವಾಗಿ ಹಾಗೆ ಅಗ್ನಿಕುಂಡದಿಂದ ಎದ್ದು ಬಂದು ಅವಳು ಕಾಂಚನಮಾಲ ತೊಡೆ ಮೇಲೆ ಬಂದು ಕೂತ್ಕೋತಾಳೆ. ಅವ್ರ ಅಪ್ಪನ್ನೂ ನೋಡಲ್ಲ, ಯಾರನ್ನೂ ನೋಡಲ್ಲ. ಯಾಕೆ ಹೇಳಿ, ಹೋದ ಜನ್ಮದಲ್ಲಿ ಅವಳಿಗೆ ಪ್ರಾಮಿಸ್ ಮಾಡಿರ್ತಾಳೆ, ನಾನು ನಿನ್ ಮಗುವಾಗಿ ಬರ್ತೀನಿ ಅಂತ. ಆ ಮಗು ಎಷ್ಟು ಮುದ್ದಾಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ಅದು ಬಂದು ಕಾಂಚನಮಾಲ ತೊಡೆ ಮೇಲೆ ಕುತ್ಕೊಂಡು ಕಣ್ಣು ಮುಚ್ಕೊಂಡ್ಬಿಟ್ರೆ ತಕ್ಷಣ ಒಂದು ಯುಗವೇ ಕಳೆದು ಹೋಗುತ್ತಂತೆ. ಯಾಕೆ ಹೇಳಿ, ಅವಳು ದೇವಿ ಸ್ವರೂಪ. ದೇವಿ ಕಣ್ಣು ಮುಚ್ಕೊಂಡ್ರೆ ಒಂದು ಯುಗಾನೇ ಕಳೆದು ಹೋಯ್ತು. ಆಮೇಲೆ ಆ ಕಾಂಚನಮಾಲ ಆ ಮುದ್ದಾದ ಮಗುವಿನ ಜೊತೆ ತುಂಬಾ ಆನಂದವಾಗಿರ್ತಾಳೆ. ಆಕ್ಚುಲಿ ಮಲಗ್ಬೇಕಾದ್ರೆ ಅವಳು ಹೇಳ್ತಿರ್ತಾಳೆ, ಕಣ್ಣು ಮುಚ್ಕೊಂಡು ಮಲಗಮ್ಮ ಅಂತ ಹೇಳ್ತಿರ್ತಾಳೆ. ಎಲ್ಲಿಂದ ಮಲಗ್ತಾಳೆ ಅವಳು ಕಾಮಾಕ್ಷಿ? ಯಾಕಂದ್ರೆ ಅವಳು ಕಣ್ಣು ಮುಚ್ಚಿದ್ರೆ ಪ್ರಳಯವೇ ಆಗಿ ಹೋಗ್ಬಿಡುತ್ತೆ. ಆಕ್ಚುಲಿ ಅವಳಿಗೆ ಆವಾಗ ಕಾಮಾಕ್ಷಿ ಅಂತ ಹೆಸರಿಟ್ಟಿರಲ್ಲ, ಅವರು ತಟಾತಕ ಅಂತ ಒಂದು ಹೆಸರಿಟ್ಟಿರ್ತಾರೆ ಅವಳಿಗೆ. ಆದ್ರೆ ಅವಳ ಕಣ್ಣು ತುಂಬಾ ಸುಂದರವಾಗಿರುತ್ತೆ. ಹಾಗಾಗಿ ಎಲ್ಲರೂ ಅವಳನ್ನ ಕಾಮಾಕ್ಷಿ ಕಾಮಾಕ್ಷಿ ಅಂತ ಕರೀತಾ ಇರ್ತಾರೆ. ಹೀಗೆ ಈ ಮಗು ಬೆಳೀತಾ ಬರುತ್ತೆ. ಈ ಮಗು ಬೆಳೀತಾ ಬಂದ್ರೆ ಈ ಮಗು 3 ವರ್ಷದ ಮಗು ಏನು ಅಗ್ನಿಕುಂಡದಿಂದ ಬಂತಲ್ವಾ, ಈ ಮಗುಗೆ 3 ಬ್ರೆಸ್ಟ್ ಇರುತ್ತೆ. ಇದು ನಿಜವಾಗ್ಲೂ ಒಂದು ವಿಶೇಷವಾಗಿರುತ್ತೆ. ಅಪ್ಪನಿಗೆ ತುಂಬಾ ಭಯ ಆಗುತ್ತೆ, ಏನಪ್ಪ ಈ ತರ ಮಗಳನ್ನ ದೇವ್ರು ಕೊಟ್ಬಿಟ್ಟಿದ್ದಾನೆ, ನಾಳೆ ಇವ್ರನ್ನ ಯಾರು ಮದ್ವೆ ಆಗ್ತಾರೆ ಅಂತ ಕೇಳಿದಾಗ ಅಶರೀರವಾಣಿ ಆಗತ್ತೆ. ನಿಮ್ಗೆ ಈಗಿನ ಕಾಲದಲ್ಲೆಲ್ಲ ಅಶರೀರವಾಣಿ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರ್ಬೋದು. ಯಾಕಂದ್ರೆ ನಮ್ಗೆ ಯಾರಿಗೂ ಕಿವಿನೇ ಕೇಳಿಸಲ್ವಲ್ಲ, ನಾವು ಮೊಬೈಲಲ್ಲೇ ಇರ್ತೀವಿ ಯಾವಾಗ್ಲೂ. ಅಶರೀರವಾಣಿದಲ್ಲಿ ಏನಾದ್ರೂ ಹೇಳಿದ್ರು ನಮ್ಗೆ ಅಡಿಯ ಬರೋದಿಲ್ಲ. ಆದ್ರೆ ಅಶರೀರವಾಣಿದಲ್ಲಿ ಹೇಳ್ತಾರೆ, ಯಾವಾಗ ಇವಳಿಗೆ ಸೂಟಬಲ್ ಪಾರ್ಟ್ನರ್ ಸಿಗ್ತಾನೋ ಆವಾಗ ಆ 3ನೇ ಬ್ರೆಸ್ಟ್ ಮಾಯವಾಗುತ್ತೆ, ಏನೂ ಹೆದರೋದ್ ಬೇಡ ಅಂತ ಹೇಳ್ತಾರೆ. ಹಾಗೆ ಈ ಮಗು ದೊಡ್ಡದಾಗತ್ತೆ. ಆ ದೊಡ್ಡದಾಗ್ಬೇಕಾದ್ರೆ ಈ ನಾನು ಹೇಳಿದ್ನಲ್ಲ, ಈ ಪಾಂಡ್ಯರಾಜನ್ಗೆ ಇಲ್ಲಿ ಮಧುರಾ ಅನ್ನುವ ಹೆಸರು ಇನ್ನೂ ಬಂದಿರಲ್ಲ. ಇವಳು ಮೀನಾಕ್ಷಿ ಅಂತೂ ಬಂದ್ಲು. ಈ ಮಧುರೈ ಅನ್ನೋ ಹೆಸರು ಹೆಂಗ್ ಬರುತ್ತೆ ಯೋಚನೆ ಮಾಡಿ. ನಿಮ್ಗೆ ಮಧುರೈ ಅಂತಾನು ನಿಮ್ಗೆ ಒಂದು ನೆನಪಾಗತ್ತೆ. ಇವಳು ಯಾವತ್ತು ಹುಟ್ಟಿರ್ತಾಳೆ ಅಂದ್ರೆ ಶ್ರಾವಣ ಬವಳ ಷಷ್ಠಿ ಅಷ್ಟಮಿಗೆ ಹುಡ್ತಾಳೆ. ಶ್ರಾವಣ ಬವಳ ಶುದ್ಧ ಷಷ್ಠಿಯಲ್ಲಿ ಅಷ್ಟಮಿಯಲ್ಲಿ ಯಾರು ಹುಡ್ತಾರೆ ಹೇಳಿ? ಕೃಷ್ಣ. ಇವಳು ಶ್ಯಾಮಲೆ ಎಲ್ಲಿ ಹುಟ್ಟಿದಾಳೆ? ಮಧುರೈಯಲ್ಲಿ ಹುಟ್ಟಿದಾಳೆ. ಕೃಷ್ಣ ಎಲ್ಲಿ ಹುಡ್ತಾನೆ? ಮಥುರಾದಲ್ಲಿ ಹುಡ್ತಾನೆ. ಎಷ್ಟು ಸಾಮ್ಯ ಇದೆ ನೋಡಿ. ಆಕ್ಚುಲಿ ಶ್ಯಾಮಲೆ ಇವರಿಬ್ರು ಸಿಸ್ಟರ್ಸು, ಅಂದ್ರೆ ಟ್ವಿನ್ಸ್ ಅನ್ನೋ ತರ ಭಾವನೂ ಇದರಲ್ಲಿ ಇದೆ. ಮಧುರೈಯಲ್ಲಿ ಮೀನಾಕ್ಷಿ ಇದ್ದಾಳೆ, ಮಥುರಾದಲ್ಲಿ ಶ್ಯಾಮಲ ಕೃಷ್ಣ ಇದ್ದಾನೆ. ಎಷ್ಟು ಒಂದಕ್ಕೊಂದು ಕೋಇನ್ಸಿಡೆನ್ಸ್ ಇರುತ್ತೆ ಅಂತಂದ್ರೆ ನಾವು ಅರ್ಥ ಮಾಡ್ಕೋತಾ ಇದ್ರೇನೆ ನಮ್ಗೊಂಥರ ಸಂತೋಷ ಕೊಡ್ತಾ ಇರುತ್ತೆ ಈ ವಿಷಯ. ಹಾಗೆ ಇವಳು ಮತ್ತೆ ಕೃಷ್ಣ ಒಂದಕ್ಕೊಂದು ಕನೆಕ್ಟ್ ಆಗಿರ್ತಾರೆ. ಈ ಮಧುರಾ ಅಂತ ಹೆಸರು ಬರ್ಲಿಕ್ಕೆ ಕಾರಣ ಏನು ಅಂತಂದ್ರೆ, ಇಂಥ ಒಂದು ಜಾಗ ಇದೆ ಅಂತ ಶಿವನಿಗೂ ಗೊತ್ತಾಗುತ್ತೆ. ಈ ಕದಂಬ ವನದಲ್ಲಿ ಈ ತರ ಒಂದು ತುಂಬಾ ಒಂದು ಕುಂಡಲಿನಿ ಶಕ್ತಿ ಎಲ್ಲ ಇರುವಂತಹ ಜಾಗ ಇದೆ. ಹಾಗಾಗಿ ಇದಕ್ಕೆ ನಾನು ಅಲ್ಲಿ ಹೋಗಿ ಏನಾದ್ರೂ ಮಾಡ್ಬೇಕು ಅಂತ ಶಿವ ಹೋಗ್ತಾನಂತೆ. ಶಿವನಿಗೆ 4 ಕೈ ಇರುತ್ತಲ್ಲ, ಸೊ ಅವನ ಹತ್ರನೇ ತಾನೇ ಅಮೃತ ಇರುತ್ತೆ.
ಆ 4 ಕೈಯಲ್ಲಿ ಅಮೃತ ತಗೊಂಡು ಅವನಿಗೆ ಅವನ ಅಭಿಷೇಕ ಮಾಡ್ಕೋತಾ ಇರ್ತಾನಂತೆ. 2 ಕೈ ಮುಗೀತು ಅಂದ್ರೆ ಮತ್ತೆ ಇನ್ನ 2 ಕೈ ಬರ್ತಾ ಇರುತ್ತಂತೆ. ಅಮೃತ ಅಂದ್ರೆ ಏನು? ಅದು ಜೇನ್ ಥರ, ಅಂದ್ರೆ ಮಧುರವಾಗಿರುತ್ತೆ ಅಮೃತ. ಸೊ ಅಮೃತವಾಗಿ ಅಲ್ಲಿ ಅಭಿಷೇಕ ಆಗಿರೋದಕ್ಕೆ ಆ ಜಾಗಕ್ಕೆ ಮಧುರೈ ಅಂತ ಹೆಸರು ಬಂತಂತೆ. ಈ ತರ ಮಧುರೈ ಮೀನಾಕ್ಷಿ ಹೆಸರುಗಳು ಬಂತು. ಇವಳಿ ಶ್ಯಾಮಲೆ ಮೀನಾಕ್ಷಿಯಾಗಿ ಹುಟ್ಟಿದ್ಲು. ಈ ತರ ಇವಳು ಬೆಳೀತಾ ಇರ್ತಾಳೆ. ಬೆಳೀತಾ ಇರ್ಬೇಕಾದ್ರೆ ಒಂದು ದಿನ ಇವಳು ಟೀನೇಜ್ ಬಂದಾಗ ಮಲೆಯ ಧ್ವಜ ಕೊನೆ ಉಸಿರು ಎಳಿತಾನೆ. ಹಾಗಾಗಿ ಇವಳು ಪೂರ್ತಿ ಏನ್ ಮಾಡ್ತಾಳೆ, ರಾಜ್ಯಭಾರವನ್ನ ಇವಳೇ ತಗೋತಾಳೆ. ಯಾಕಂದ್ರೆ ಮಲೆಯ ಧ್ವಜ ಇವಳನ್ನ ಮಗನ್ ತರ ಬೆಳೆಸಿರ್ತಾನೆ. ಹಾಗಾಗಿ ಇಡೀ ಭೂಮಿಯನ್ನೆಲ್ಲ ಇವಳು ಕಾನ್ಕರ್ ಮಾಡ್ಕೊಂಡು ಬರ್ತಾಳೆ, ಗೆಲ್ತಾ ಬರ್ತಾಳೆ. ಹಾಗೆ ಇವಳು ನೆಕ್ಸ್ಟ್ ಎಲ್ಲ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣದಲ್ಲಿ ಯಾರ್ಯಾರಿದ್ದಾರೆ, ಹೇಗೆ ಇವನು ಯಾರು ಇಂದ್ರ ಸ್ವರ್ಗಲೋಕದಲ್ಲಿ ಇಂದ್ರನ ಹತ್ರ ಹೋಗ್ತಾಳೆ. ಅಲ್ಲಿ ಅವನು ಇಂದ್ರ ಇಮಿಡಿಯೇಟ್ ಆಗಿ ಗೊತ್ತು ಅವನಿಗೆ ಇವಳು ದೇವಿ ಅಂತ. ಅವನ್ ಕಿರೀಟ ತೆಗೆದು ಅಮ್ಮ ಸ್ವರ್ಗ ನಿಂದೆ ಅಂತ ಕೊಡ್ತಾನೆ. ಸೌತಿಗೆ ಬರ್ತಾಳೆ, ಯಮ ಇರ್ತಾನೆ. ಅಯ್ಯೋ ಇಲ್ಲಿ ನನ್ಗೇನು ಕೆಲ್ಸನೇ ಇಲ್ಲಮ್ಮ, ಎಲ್ಲ ನಿಂದೆ ಕೆಲ್ಸ, ಈ ಜಾಗ ಹೇಗೂ ಮೊದ್ಲೇ ಖಾಲಿ ಇದೆ, ಅದನ್ನು ತಗೋ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಕುಬೇರ ಇರ್ತಾನೆ, ಕುಬೇರನೂ ಎಲ್ಲ ಕೊಡ್ತಾನೆ. ಈ ನೈಋತ್ಯದಲ್ಲಿ ಬಂದಾಗ ಒಬ್ಬ ನಿಯತಿ ಅಂತ ಒಬ್ಬ ಇರ್ತಾಳೆ. ಅವಳು ಹೇಳ್ತಾಳೆ ಇವಳಿಗೆ, ಹಾ ನೀನು ಎಲ್ಲವನ್ನು ಕಾನ್ಕರ್ ಮಾಡು, ನೀ ಎಲ್ಲವನ್ನು ಗೆಲ್ಲೋ, ಆದ್ರೆ ನೀನ್ ಒಂದ್ ಕಡೆ ಸೋಲ್ತೀಯ ಅಂತ ಹೇಳ್ತಾನೆ. ಇವಳಿಗೊಂಥರ ಅನ್ಸುತ್ತೆ, ಅಯ್ಯೋ ನಾನಾ ಸೋಲೋದ, ಏನ್ ಹೇಳ್ತಾ ಇದ್ದಾನೆ ಇವನು ಅಂತ ಅನ್ಸುತ್ತೆ. ಏನ್ ಹೇಳ್ತಾ ಇರ್ಬೋದು ಇವರು ಅನ್ನೋದೇ ಅವಳಿಗೆ ಕಾನ್ಸೆಪ್ಟೇ ಅರ್ಥ ಆಗಲ್ಲ. ಯಾಕಂದ್ರೆ ಇವಳಿಗೆ ಸೋಲು ಅನ್ನೋದು ಎಲ್ಲೂ ಇಲ್ವೇ ಇಲ್ಲ. ಇವಳು ಯಾರಕ್ಕೆ ಸೋಲ್ತಾಳೆ ಅಂತ ತಕ್ಷಣ ಅಗಸ್ತ್ಯ ಮುನಿಗಳನ್ನ ಕರೀತಾಳೆ. ಏನಿದು, ನಾನೇನೋ ಒಂಥರ ಸೋಲೋ ತರ ಅವ್ರು ಹೇಳ್ತಾ ಇದಾರಲ್ಲ, ಅಲ್ಲಿ ಏನಾಗ್ಬೋದು ಇದು ಅಂತ. ಅವಾಗ ನೀನು ಸೋಲ್ತೀಯ ಅಂತ ಅವ್ರು ಹೇಳ್ತಾ ಇಲ್ಲ, ನೀನು ಕರಗ್ರಹಣ ಆಗತ್ತೆ ನಿನಗೆ ಅಂತ ಹೇಳ್ತಾರೆ. ಅವಾಗ ಇವಳು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಕರಗ್ರಹಣ ಅಂದ್ರೆ ಏನು, ಮದ್ವೆನಾ ಅಲ್ವಾ ಏನು ಅಂತ ಅದನ್ನೆಲ್ಲ ಜಾಸ್ತಿ ವಿಷಯ ಮಾಡ್ಕೊಳಕ್ ಹೋಗಲ್ಲ. ಅಗಸ್ತ್ಯ ಮುನಿಗಳ ಹತ್ರ ಇವಳು ಅಗಸ್ತ್ಯ ಮುನಿಗಳನ್ನ ಇವಳು ಕೌನ್ಸಿಲರ್ ಆಗಿ ಕಲಿಸ್ಕೊಂಡು ವಿಚಾರಿಸಿರ್ತಾಳೆ. ಇನ್ ನೆಕ್ಸ್ಟ್ ಸ್ಟೆಪ್ ನಂದು ಏನ್ ಮಾಡ್ಬೇಕು, ಏನೋ ಈ ತರ ಆಗಿದೆಯಲ್ಲ, ಹೇಗೆ ಹೇಳ್ಬೇಕು ಅಂತ ಹೇಳ್ತಾರೆ. ಅವಾಗ ಅಗಸ್ತ್ಯ ಮುನಿಯರು ಹೇಳ್ತಾರೆ, ಏನ್ ಯೋಚನೆ ಮಾಡ್ಬೇಡ, ಆ ತರ ಎಲ್ಲ ಏನೋ ನಿನ್ಗೆ ಆಗಲ್ಲ, ನಿಂದು ಕರಗ್ರಹಣ ಆಗತ್ತೆ ಅಂತ ಹೇಳಿರೋದನ್ನ ಅದರ ಬೇರೆ ತರ ಅವ್ರು ಹೇಳಿದ್ದಾರೆ. ಯು ಪ್ಲೀಸ್ ಕ್ಯಾರಿ ಆನ್ ಅಂತ ಅಗಸ್ತ್ಯ ಮುನಿಗಳು ಹೇಳ್ತಾರೆ. ಅಗಸ್ತ್ಯ ಮುನಿಗಳಿಗೆ ಎಲ್ಲಾ ವಿಷಯಗಳು ಗೊತ್ತಿರುತ್ತೆ. ಆಯ್ತು ಅಂತ ಇವಳು ಮುಂದುವರೆದು ಹೋಗ್ತಾಳೆ. ಅಗಸ್ತ್ಯ ಮುನಿಗಳು ಹೇಳ್ದಂಗೆ ಇವಳೆಲ್ಲಾ ಕಾನ್ಕರ್ ಮಾಡ್ತಾ 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 ಎಲ್ಲಿ ಬರ್ತಾಳೆ, ಶಿವಗಣಗಳ ಹತ್ರ ಬರ್ತಾಳೆ. ಶಿವಗಣಗಳ ಜೊತೆನೂ ಇವಳು ತುಂಬಾ ಚೆನ್ನಾಗಿ ಯುದ್ಧ ಮಾಡ್ತಿರ್ತಾಳೆ. ಶಿವಗಣಗಳಿಗೆ ಅನ್ನಿಸ್ತಾ ಇರುತ್ತೆ, ಇವ್ರು ಯಾರೋ ನನ್ಗೆ ಪವರ್ ಕೊಡ್ತಾ ಇದ್ದಾರೆ, ಈ ದೇವಿದೇ ಪವರು, ನಾವು ದೇವಿ ಜೊತೆನೆ ಯುದ್ಧ ಮಾಡ್ತಾ ಇದೀವಿ ಅನ್ನೋ ಭಾಸ ಅವ್ರಿಗೆ ಆಗುತ್ತೆ. ಆದ್ರೆ ಶಿವಗಣಗಳೆಲ್ಲ ಡಿಸ್ಟ್ರಾಯ್ ಆಗ್ತಾರೆ ಹೆಚ್ಚು ಕಡಿಮೆ. ನೆಕ್ಸ್ಟ್ ನಂದಿ ಜೊತೆ ಯುದ್ಧಕ್ಕೆ ಬರ್ತಾಳೆ. ನಂದಿನೂ ಅದೇ ಅನ್ಕೋತಿರ್ತಾನೆ, ನಂದಿ ಪರಮ ಭಕ್ತ ಇವಳಿಗೆ. ಸೊ ಅವನಿಗೆ ಅನಿಸ್ತಿರುತ್ತೆ, ದೇವಿನೇ ನನಗೆ ಶಕ್ತಿ ಕೊಡ್ತಾ ಇದ್ದಾಳೆ, ನಾನು ದೇವಿ ಜೊತೆನೆ ಫೈಟ್ ಮಾಡ್ತಾ ಇದ್ದೀನಿ ಅನ್ನೋ ಭಾವ ಬರುತ್ತೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅವನು ಶಿವನ ಹತ್ರ ಹೋಗಿ ಹೇಳ್ತಾನೆ, ಈ ತರ ಯುದ್ಧಕ್ಕೆ ಬಂದಿದ್ದಾರೆ. ಶಿವ ದೊಡ್ಡ, ಅವನಿಗೆಲ್ಲ ಗೊತ್ತು ಯಾರು ಬಂದಿದ್ದಾರೆ ಏನು. ಓ ಹೌದಾ, ಬಂದಿದ್ದಾರಾ, ಹಾ ಕಳಿಸ್ಕೊಡಿ ಅಂತ. ಸೊ ವೆನ್ ಶಿ ಕಮ್ಸ್ ಇನ್ ಫ್ರಂಟ್ ಆಫ್ ಶಿವ, ಇವಳು ಒಳಗಡೆ ಒಂಥರ ಯುದ್ಧ ಮಾಡಬೇಕು ಅಂತ ಅನಿಸ್ತಾ ಇಲ್ಲ. ಒಳಗಡೆ ಭಾವನೆಗಳೆಲ್ಲ ಚೇಂಜ್ ಆಗ್ತಾ ಇದೆ, ಏನೋ ಒಂಥರ ಆಗ್ತಾ ಇದೆ. ಆದ್ರೆ ಶಿವನ್ಗೆಲ್ಲ ಗೊತ್ತು, ಅವನು ಆರಾಮಾಗಿ ನಿಂತಿದ್ದ. ಅವನಿಗೂ ಫಸ್ಟ್ ಸೈಟ್ ಆಫ್ ಲವ್ ಅನ್ನೋ ತರ ಅವನು ಅವಳನ್ನ ನೋಡ್ತಾ ನಿಂತ್ಕೊಂಡ. ಅಂತ ಸುಂದರಿ ಮಧುರೆ ಮೀನಾಕ್ಷಿ, ಆ ಕಣ್ಣುಗಳು, ಆ ಸುಂದರತೆ, ಅಬ್ಬಾ ಶೀಸ್ ಅ ಪ್ರಿನ್ಸಸ್. ಇವು ಜಸ್ಟ್ ಇದೆಲ್ಲ ನಿಮ್ ಕಣ್ಮುಂದೆ ಬರ್ಬೇಕು, ಅವಳು ಎಂತ ಸುಂದರವಾದ ಪ್ರಿನ್ಸಸ್. ಪ್ರಿನ್ಸಸ್ ಇವನ್ ಮುಂದೆ ನಿಂತಾಗ ಯಾರಿಗಾದ್ರೂ ಮನ್ಸೋರೋದ್ರಲ್ಲಿ ಏನು ದೊಡ್ಡ ವಿಷಯ ಇಲ್ಲ. ಅಲ್ಲಿ ಅವಳಿಗೆ ಆ ಭಾವ ಬರ್ತಾ ಇದೆ, ನಾನು ಶಿವನಿಗೆ ಸೋಲ್ತಾ ಇದ್ದೀನಿ ಅನ್ನೋ ಭಾವ ಬರಕ್ಸಾಗುತ್ತೆ. ಆದ್ರೆ ಹೇಳ್ಕೊಳಕ್ ಆಗ್ತಾ ಇಲ್ಲ. ತಕ್ಷಣ ಪಕ್ಕದಲ್ಲಿ ತುಂಬಾ ಪಕ್ಕದಲ್ಲಿ ಇದ್ದವಳು ಹೇಳ್ತಾಳೆ, ನೋಡು ಈಗ ನಿಮ್ಗೆ 3 ಬ್ರೆಸ್ಟ್ ಇತ್ತಲ್ಲ, ಅದರಲ್ಲಿ ಒಂದು ಮಾಯ ಆಗಿದೆ ಅಂತಂದ್ರೆ ಹೀ ಈಸ್ ಯುವರ್ ರಿಯಲ್ ಸೋಲ್ಮೇಟ್. ನನಗೂ ಗೊತ್ತು, ನೀನ್ ಹುಟ್ಟು ಬಂದಾಗ ಅಶರೀರವಾಣಿ ಆಗಿತ್ತು, ಅವ್ರು ಹೇಳಿದ್ರು ಇದು ಈ ತರ ಆಗುತ್ತೆ, ವೆನ್ ಯು ರಿಯಲಿ ಮೀಟ್ ಯುವರ್ ಸೋಲ್ಮೇಟ್, ಈ ತರ ನಿನ್ನ ಬ್ರೆಸ್ಟ್ ಮಾಯ ಆಗುತ್ತೆ ಅಂತ. ಸೊ ದಟ್ ಮೀನ್ಸ್ ಹಿ ಈಸ್ ರಿಯಲಿ ಯುವರ್ ಸೋಲ್ಮೇಟ್ ಅಂತ ಹೇಳಿದ ತಕ್ಷಣ ಇವಳಿಗೆ ಇನ್ನೂ ಒಂಥರ ಭಾಸ ಆಗಿ
ನಿಜವಾಗ್ಲೂ ಅವಳು ಶಿವನ್ಗೆ ಸರೆಂಡರ್ ಆಗಬೇಕು ಅಂತ ಯೋಚನೆ ಮಾಡ್ತಾಳೆ. ಆದರೆ ಆಗ ಆದರೂ ಸ್ವಲ್ಪ ಜಂಬದಿಂದ ಶಿವನ ಹತ್ರ ಹೋಗಿ ಹೇಳ್ತಾಳೆ, ಲಾಸ್ಟ್ ಟೈಮು ನೀನು ಪ್ರಪೋಸ್ ಮಾಡಿದ್ದು ಸರಿ ಇರಲಿಲ್ಲ, ಇವಾಗ ಬಂದು ಸರಿಯಾಗಿ ಪ್ರಪೋಸ್ ಮಾಡು ಅಂತ. ಯಾಕಂದರೆ ಲಾಸ್ಟ್ ಟೈಮ್ ನೀವು ನೋಡಿರ್ಬೋದು, ದಕ್ಷನ್ ಹತ್ರ ಬಂದು ಪ್ರಪೋಸ್ ಮಾಡಿದಾಗ ಅವನು ಬೀದಿ ಡ್ಯಾನ್ಸರ್ ಥರ ಬಂದಿರ್ತಾನೆ, ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಆವಾಗ ದಕ್ಷ ಮತ್ತು ದಕ್ಷನ್ ಹೆಂಡತಿ ಹೇಳ್ತಾರೆ, ಏನು ಚೆನ್ನಾಗಿ ಇವ್ನು ಡ್ಯಾನ್ಸ್ ಮಾಡ್ತಾ ಇದ್ದಾನೆ, ಇವನಿಗೆ ಕೇಳಿ ಏನು ಬೇಕಾದರೂ ಕೊಡೋಣ ಅಂದರೆ ತಕ್ಷಣ ಅವನೇನು ಕೇಳ್ತಾನೆ, ನಿಮ್ಮ ಮಗಳ ಕೈ ಕೊಡಿ ಅಂತ, ನಿಮ್ಮ ಮಗಳ ಮದುವೆ ಮಾಡಿಕೊಡಿ ಅಂತ. ತಕ್ಷಣ ಅವರಿಬ್ರು ಕೋಪ ಬಂದ್ಬಿಡುತ್ತೆ, ಏನು ಈ ಡ್ಯಾನ್ಸರ್ಗೆ ನನ್ನ ಮಗಳ ಮದುವೆ ಮಾಡಿಕೊಡ್ಬೇಕಾ ಅಂತೇಳಿ. ಆ ಕಥೆನೂ ನಿಮ್ಗೊಂಚೂರು ಗೊತ್ತಿರ್ಬೋದು. ಅವಾಗ ಆ ಮದುವೆ ಟೈಮಲ್ಲಿ ಆ ಮದುವೆ ಎಲ್ಲಾಗಿರುತ್ತೆ ಅಂದರೆ ಹಿಮಾಲಯದಲ್ಲಿ ಒಂದು ವೈಭವವಾಗಿರುವಂಥ ಭುವನದಲ್ಲಿ ಆಗಿರುತ್ತೆ. ಈ ಶಿವ ಎಲ್ಲರನ್ನೂ ಕರೆದ್ಬಿಟ್ಟಿರ್ತಾನೆ ಅಲ್ಲಿಗೆ. ಸೊ ಈ ಭೂಮಿ ಮೇಲೆ ಇರೋರು, ಆಕಾಶದಲ್ಲಿರೋರು ಎಲ್ಲರನ್ನೂ ಕರೆದ್ಬಿಟ್ಟಿರ್ತಾನೆ. ಆ್ಯಕ್ಚುಲಿ ಅವಾಗ ಈ ಅರ್ಥ ಸ್ವಲ್ಪ ಟಿಲ್ಟ್ ಆಗ್ಬಿಡ್ತಂತೆ. ಎಲ್ಲರೂ ಹಿಮಾಲಯ ಪರ್ವತದ ಮೇಲೆ ಸೇರ್ಕೊಂಡಾಗ ಸೌತು ಸ್ವಲ್ಪ ಟಿಲ್ಟ್ ಆಗ್ಬಿಡ್ತಂತೆ. ಆವಾಗ ಶಿವ ರಿಕ್ವೆಸ್ಟ್ ಮಾಡ್ಕೊಂಡಂತೆ ಅಗಸ್ತ್ಯ ಮುನಿಗಳಿಗೆ, ದಯವಿಟ್ಟು ನೀವು ಸೌತಲ್ಲಿ ಹೋಗಿ ಸ್ವಲ್ಪ ಹೊತ್ತು ನಿಂತ್ಕೊಳ್ಳಿ, ನೀ ಮದುವೆ ಮುಗಿಯೋ ತನಕ ಇದು ಟಿಲ್ಟ್ ಆಗದೆ ಇರೋ ಥರ ಹಾಗೆ ಇರಲಿ ಅಂತೇಳಿ. ಆವಾಗ ಅಗಸ್ತ್ಯ ಮುನಿಗಳು ಹೇಳ್ತಾರಂತೆ, ಎಲ್ಲರೂ ಮದುವೆ ನೋಡ್ತಾ ಇದ್ದಾರಲ್ಲಪ್ಪ, ನನಗೆ ಮದುವೆ ನೋಡೋ ಯೋಗ ಇಲ್ದಂಗೆ ನನ್ನನ್ನು ಅಲ್ಲಿ ಕಳಿಸ್ಬಿಡ್ತಾ ಇದೆಯಲ್ಲಪ್ಪ ಅಂತ. ಸೌತ್ಗೂ ಬಂದು ನಾನು ಮದುವೆ ಆಗ್ತೀನಿ, ನಿಮಗೋಸ್ಕರ ಪುನಃ ನಾನಲ್ಲಿ ಮದುವೆ ಆಗ್ತೀನಿ, ಆವಾಗ ನೀವು ಕಣ್ತುಂಬ ನೋಡ್ತೀರಂತೆ ಅಂತ ಹೇಳ್ತಾರೆ. ಅದೇ ಮದುವೆ ಸುಂದರೇಶ ಮತ್ತು ಮಧುರೆ ಮೀನಾಕ್ಷಿಯ ಮದುವೆ. ಇದನ್ನ ಹೇಳಿರ್ತಾರೆ. ಹಾಗಾಗಿ ಪಾರ್ವತಿ ಹೇಳ್ಬಿಟ್ಟು ಬರ್ತಾಳೆ, ಇವಾಗ ಚೆನ್ನಾಗಿ ಪ್ರಪೋಸ್ ಮಾಡಕ್ ಬಾ ಅಂತೇಳಿ. ಆವಾಗ ಶಿವನ್ನ ತುಂಬಾ ಚೆನ್ನಾಗಿ, ಇವಾಗಿನ ಕಾಲದಲ್ಲೆಲ್ಲ ಹೇಗೆ ನಾವು ಬ್ಯೂಟಿ ಪಾರ್ಲರ್ಗೆ ಹೋಗಿ ಮೇಕಪ್ ಎಲ್ಲ ಮಾಡ್ಕೊಳ್ತೀವೋ, ಶಿವನಿಗೆ ಮೇಕಪ್ ಮಾಡಕ್ ಬರೋದು ವಿಷ್ಣು. ಸಾಕ್ಷಾತ್ ವಿಷ್ಣು ಪರಮಾತ್ಮನೇ ಶಿವನ್ ಜೊತೆ ಬಂದು ಎಲ್ಲ ಅವನ ಬೂದಿ ಎಲ್ಲ ಒಂಥರ ಗಂಧ ಥರ ಪರಿಮಳ ಆಗಿ ಕಸ್ತೂರಿ ತಿಲಕವನ್ನ ವಿಷ್ಣು ಇಡ್ತಾನೆ. ಅವನ ಹಾವಿರ್ಲಿ ಮತ್ತೆ ಅವನ ರುದ್ರಾಕ್ಷಗಳಿಗೆಲ್ಲ ಒಂದು ಒಳ್ಳೆ ಅಲಂಕಾರದ ವಸ್ತು ಏನು ಒಡವೆಗಳಾಗಿ ಕನ್ವರ್ಟ್ ಆಗುತ್ತೆ. ಎಷ್ಟು ಚೆನ್ನಾಗಿ ಕಾಣ್ತಾನಂತೆ ಆ ಶಿವ. ಅದಕ್ಕೆ ಅವನನ್ನ ವಿಷ್ಣುನೇ ಕರೆಯೋದು ಸುಂದರೇಶ ಅಂತ, ಸೋಮ ಸುಂದರ ಅಂತ ಕರೀತಾರೆ ಅವನಿಗೆ. ಆ ಸೋಮ ಸುಂದರನು ಅದಕ್ಕೆ ಅದು ನೆಕ್ಸ್ಟ್ ಮುಂದೆ ಆ ಸ್ಟೋರಿ ಹೇಳ್ತೀನಿ. ಸುಂದರೇಶ ಅಂತ ಕರೀತಾನಂತೆ. ಅಷ್ಟೂ ಸುಂದರವಾಗಿ ಕಾಣ್ತಾ ಇರ್ತಾನಂತೆ. ನಿಮ್ಮ ಕಣ್ಮುಂದೆ ಆ ಪಿಕ್ಚರ್ ಬರಬೇಕು, ಆ ಶಿವ ಆ ಥರ ಪೂರ್ತಿ. ಈವನ್ ಈ ಏನೋ ಒಂದು ವಾಹನ ಇದೆಯಲ್ಲ, ಆ ವಾಹನನೂ ಒಂದು ಏನೋ ಒಂದು ಏರೋಪ್ಲೇನ್ ಥರ, ಪುಷ್ಪಕ ವಿಮಾನದ ಥರ ಮಾಡ್ತಾನೆ. ಇವನು ಬರಬೇಕಲ್ಲ ಇವಾಗ ಇವಳ ಮನೆಗೆ, ಆ ಥರ ಮಾಡಿ ಇವನು ಮಧುರೆಗೆ ಇಳಿದು ಬಂದಾಗ ಆ ಮಧುರೆ ಆಗಲೇ ಮದುವೆಗೆ ಒಂಥರ ಚಪ್ರ ಇದು ಎಲ್ಲ ಏನು ಸಜ್ಜಾಗ್ಬಿಟ್ಟಿರುತ್ತಂತೆ. ಅಬ್ಬಬ್ಬಬ್ಬ, ಹೇಳಲಿಕ್ಕೆ ಸಾಧ್ಯನಾ? ಈ ಭಗವಂತ ಮತ್ತೆ ಆ ಭಗವತಿಯನ್ನು ವೈಭವ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯವ? ಅವರು ಎಷ್ಟು ಸುಂದರವಾಗಿದ್ದಾರೆ ಅಂತ ಯಾವ ಬಾಯಲ್ಲಿ ಯಾವ ಪದಗಳು ಹಾಕಿ ವರ್ಣಿಸ್ಲಿಕ್ಕೆ ಸಾಧ್ಯ? ಅದನ್ನ ಬರೀ ನಮ್ಮ ಮನಸ್ಸಲ್ಲಿ ಮಾತ್ರ ಭಾವಿಸ್ಬೇಕು. ಅಂಥ ಸುಂದರೇಶ ಸುಂದರೇಶ್ವರಿ, ಒಬ್ಬ ಕಣ್ಮುಂದೆ ಆ ಪಿಕ್ಚರ್ನ ತಂದ್ಕೊಳ್ಳಿ, ಏನು ಸುಂದರವಾಗಿರ್ತಾರೆ ಇವರಿಬ್ರು ಅಂತ ಬಂದು ನಿಂತಾಗ, ಇವರ ಮದುವೆ ಮಾಡಿಸ್ಕೋಬೇಕು ಅಂತಾಗ ಕಾಂಚನ ಮಾಲ, ಅಯ್ಯೋ ಇವಳ ಅಪ್ಪನೇ ಇಲ್ವಲ್ಲ, ಇವಾಗ ಯಾರು ಧಾರೆ ಏರ್ಕೊಡ್ತಾರೆ ಅಂತ ತಕ್ಷಣ ವಿಷ್ಣು ಹೇಳ್ತಾನೆ, ನಾನಿದ್ದೀನಲ್ಲ, ನಾನು ಧಾರೆ ಏರ್ಕೊಡ್ತೀನಿ ಅಂತ ಹೇಳ್ತಾನೆ. ಅಂದರೆ ನಿಜವಾಗ್ಲೂ ನಾವೆಲ್ಲ ವೈಷ್ಣವರು ವಿಷ್ಣು ಅದು ಇದು ಅಂತೆಲ್ಲ ಮಾತಾಡ್ತಿರ್ತೀವಿ, ಅವರಲ್ಲಿ ಎಷ್ಟು ಒಗ್ಗಟ್ಟಿದೆ. ಅವರಿಗೋಸ್ಕರ ಇವ್ರು ನಿಲ್ತಾರೆ, ಇವ್ರಿಗೋಸ್ಕರ ಅವ್ರು ನಿಲ್ತಾರೆ. ವಿಷ್ಣು ಬಂದು ನಿಂತು ಇವರಿಬ್ಬರಿಗೆ ಮದುವೆ ಮಾಡಿಸಿ ಸಂತೋಷ ಪಡ್ತಾನೆ ಅಂತಂದ್ರೆ ಇದಕ್ಕಿಂತ ಒಂದು ಭಾಗ್ಯ ಬೇಕಾ ನಮ್ಗೆ? ಅದನ್ನ ನೋಡೋ ಕಣ್ಣುಗಳು. ನಾವು ಆಕ್ಚುಲಿ ಅಲ್ಲಿಲ್ಲ, ಆದ್ರೆ ಭಾವಿಸಿ ನೀವು ಇವಾಗ ಮಧುರೆಯಲ್ಲಿದ್ದೀರಾ, ಈ ಮದುವೆ ನಡೀತಾ ಇದೆ, ಅವರಿಬ್ರು ನಿಂತಿದ್ದಾರೆ, ವಿಷ್ಣು ಅವರಿಗೆ ಧಾರೆ ಎರಿತಾ ಇದ್ದಾರೆ ಅನ್ನೋದು ಎಷ್ಟು ಆನಂದದಾಯಕವಾದ ವಿಷಯ. ಅಂತೂ ಇವರಿಬ್ರು ಮದುವೆ ವಿಷ್ಣು ವಿಜೃಂಭಣೆಯಿಂದ ನಡೆಸ್ಕೊಡ್ತಾನೆ. ಮಧುರೆಯೇ ಉತ್ಸವ ಮೆರೀತಾ ಇರುತ್ತೆ, ಅಷ್ಟು ಸುಂದರವಾಗಿರುತ್ತೆ. ಇವ್ರ ಮದುವೆ ಎಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ. ಆದರೆ ಈ ದೇವಿ ಎಲ್ಲಿರ್ತಾಳೋ ಅಲ್ಲಿ ಅದೊಂದು ಸೌಭಾಗ್ಯ ಇರುತ್ತೆ. ಇದು ಪರತತ್ವದಲ್ಲಿ ನಮಗೆ ಸಿಕ್ಕುವಂಥದ್ದು. ಎಲ್ಲವನ್ನೂ ಗೆದ್ದೆ ಅಂತ ಆ ಭಗವತಿ ಅಂದ್ಕೊಂಡಿರ್ತಾಳೆ, ಆದರೆ ಶಿವನಿಗೆ ಎಷ್ಟು ಚೆನ್ನಾಗಿ ಸೋಲ್ತಾಳೆ ನೋಡು.
ನಾವು ಅಂದ್ಕೊಳ್ತೀವಿ ನಾವು ಏನೋ ಕಾನ್ಕರ್ ಮಾಡಿಬಿಟ್ಟಿದ್ದೀವಿ, ಎಲ್ಲವನ್ನೂ ಗೆದ್ದಂಥ ಭಗವತಿ ಆ ಶಿವನಿಗೆ ಇಡೀ ತನ್ನ ಸರ್ವಸ್ವವನ್ನೇ ಕೊಟ್ಬಿಡ್ತಾಳೆ ಅಂತಂದರೆ ಅಂಥ ಭಗವತಿನೇ ನಮಗೆ ಕಳಿಸಿರೋ ಪಾಠ ಅಂತ ಅಂದ್ಕೊಳ್ಬೇಕು ನಾವು. ಈ ಸೋಲು ಅನ್ನೋದು ನಿಜವಾಗ್ಲೂ ಒಂದು ಪ್ರಾಸ್ಪ್ಯಾರಿಟಿ. ಈ ಸೋಲು ನಮಗೆ ಒಂದು ಅದ್ಭುತವಾದ ಶಕ್ತಿಯನ್ನು ಕೊಡುತ್ತೆ, ಅದ್ಭುತವಾದನ್ನು ಕೊಡುತ್ತೆ. ಅದನ್ನು ನಾವು ಖಂಡಿತ ಮರಿಬಾರ್ದು. ಈ ಹೇಳಿದ್ನಲ್ಲ, ತಾಳಿ ಕಟ್ಟೋ ಸಮಯ ಬಂದಾಗ ಹೇಳ್ತಾರಲ್ಲ, ಸುಲಗ್ನ ಸಾವಧಾನ, ಸುಲಗ್ನ ಸಾವಧಾನ, ಸುಲಗ್ನ ಸಾವಧಾನ ಅಂತ ಹೇಳಿ ತಾಳಿ ಕಟ್ಟಿರ್ತಾರಂತೆ. ಆ ಥರ ಒಂದು ಮಂತ್ರ ಘೋಷಗಳಿಂದ ಇವರ ಮದುವೆ ಚೆನ್ನಾಗಿ ನಡೆದಿರುತ್ತೆ. ಹಾಗೆ ಪಾಣಿಗ್ರಹಣ ಅಂತಂದರೆ ವಿಷ್ಣು ಅವ್ರ ಕೈನ ಇವ್ರ ಕೈಯಲ್ಲಿ ಕೊಟ್ಟಿರ್ತಾರೆ. ಹಾಗೆ ಸಪ್ತಪದಿನೂ ಇವರು ತುಳಿತಾರೆ. ಸಪ್ತಪದಿನಲ್ಲಿ ಮೊದಲೇ ಹೇಳ್ತಾರೆ, ಮೊದಲನೇ ಸ್ಟೆಪ್ಪಲ್ಲಿ ಹೇಳ್ತಾನೆ, ನಾವಿಬ್ಬರು ಒಬ್ರಿಗೊಬ್ರು ತುಂಬ ಕಂಪ್ಯಾಷನೇಟ್ ಆಗಿ ಇರೋಣ ಅಂತ. ಇನ್ನೊಂದರಲ್ಲಿ ನಾವಿಬ್ರಿಗೂ ಒಬ್ರಿಗೊಬ್ರು ಎನರ್ಜೆಟಿಕ್ ಆಗಿರೋಣ ಅಂತ, ಒಬ್ರಿಗೂ ಒಬ್ರು ಸ್ಟ್ರೆಂತ್ ಆಗಿ ಇರೋಣ. ಹಾಗೆ ಯಾವಾಗಲೂ ಪ್ರಾಸ್ಪರಿಟಿ ಬಗ್ಗೆ ಯೋಚನೆ ಮಾಡೋಣ, ಪೇರೆಂಟಿಂಗ್ ಬಗ್ಗೆ ಯೋಚನೆ ಮಾಡೋಣ, ಪ್ರಜೆಗಳನ್ನು ಹೇಗೆ ನೋಡ್ಕೋಬೇಕು ಅನ್ನೋದ್ರ ಕಡೆ ಗಮನ ಕೊಡೋಣ. ಎಲ್ಲ ಕಾಲದಲ್ಲಿ ಎಲ್ಲ ಋತುವಿನಲ್ಲಿ ನಾನು ನಿನ್ನ ಜೊತೆ ಇರ್ತೀವಿ ಅಂತ ಒಂದು ಸಪ್ತಪದಿ ತುಳಿತಾರೆ. ಹಾಗೆ ಲಾಸ್ಟ್ ಒನ್ ಈಸ್, ನಾವು ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಆಗಿರೋಣ, ಲವಿಂಗ್ ಅಂಡ್ ಕೇರಿಂಗ್ ಆಗಿರೋಣ. 7 ಸಪ್ತಪದಿಯನ್ನು ಇವರಿಬ್ಬರು ತುಳಿತಾರೆ. ಇಂಥ ಒಂದು ಸುಂದರವಾದ ಮದುವೆ. ಹಾಗೆ ನೆಕ್ಸ್ಟ್ ನಿಮಗೆ ಗೊತ್ತು, ಸ್ಕಂದ ಮತ್ತು ಗಣಪತಿ ಇವರ ಮಕ್ಕಳು ಇರ್ತಾರೆ. ದಿಸ್ ಇಸ್ ಅ ಜಾಯ್, ದಿಸ್ ಇಸ್ ಅ ಉತ್ಸವ, ದಿಸ್ ಇಸ್ ಅ ಅಲ್ಟಿಮೇಟ್ ಹ್ಯಾಪಿನೆಸ್. ಈ ದೇವ್ರ ಮದುವೆ ಅಂತಂದರೆ ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್. ಆ ಭಗವಂತ ನಮ್ಮ ಮುಂದೆ ನಿಂತ್ಕೊಂಡು ಮದುವೆ ನಡೀತಾ ಇದೆ ಅಂತ ಒಂದು ಸಣ್ಣ ಭಾವನೆ ನಮ್ಮೊಳಗೆ ಎಷ್ಟು ಆತ್ಮವಿಶ್ವಾಸವನ್ನು ಬೆಳೆಸ್ತಾನೆ ಅಂತಂದರೆ ಹೇಳಲಿಕ್ಕೆ ಅಸಾಧ್ಯ. ಇಂಥ ಒಂದು ಕಥೆಯನ್ನು ನೀವು ಕೇಳಿದ್ದೀರಾ. ಹಾಗಾಗಿ ಆ ಸುಂದರ ಮತ್ತು ಆ ಸುಂದರೇಶ್ವರಿಯ ಪೂರ್ಣ ಅನುಗ್ರಹ ನಿಮಗಾಗಲಿ, ಕೇಳಿದವ್ರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಎಷ್ಟೋ ಜನ ಏನಾದರೂ ಮದುವೆ ಆಗಬೇಕಿತ್ತು, ಹಾಗಾಗಬೇಕಿತ್ತು ಅಂತ ಏನಾದರೂ ಅವರ ಆಸೆಗಳಿರುತ್ತೆ, ಮಗು ಆಗಬೇಕು ಅನ್ನೋ ಆಸೆಗಳೆಲ್ಲ ಇದ್ದಾಗ ಖಂಡಿತ ಇಂಥ ಕಲ್ಯಾಣದ ಕಥೆಗಳನ್ನು, ಇಂಥ ಮದುವೆ ಕಥೆಗಳನ್ನು ಕೇಳಿದ್ರೆ ಅವ್ರ ಮನೆಗಳಲ್ಲೂ ಇಂಥ ಉತ್ಸವ ಜರುಗುತ್ತೆ ಅಂತ ವಾಡಿಕೆ ಮಾತು. ತುಂಬ ವರ್ಷಗಳಿಂದ, ತುಂಬ ಹಳೆ ಕಾಲದಿಂದನೂ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇದರಲ್ಲಿ ಏನಾದರೂ ತಪ್ಪಿದ್ರೆ ಅದು ನನ್ನದು. ಇದರಿಂದ ನಿಮ್ಗೆ ಏನಾದರೂ ಒಂದು ಸಂತೋಷ ಸಿಕ್ಕಿದರೆ ಅದು ಮಧುರೈ ಮೀನಾಕ್ಷಿ ಸುಂದರೇಶನದ್ದು ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ.